ನಗರದ ಡೀಡ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಆದಿವಾಸಿ ಹಾಗೂ ಜೈವಿಕ ಇಂಧನ ದಿನಗಳನ್ನು ಜೈವಿಕ ಇಂಧನ ಗಿಡ ನೆಟ್ಟು ಬಿರ್ಸಾ ಮುಂಡಾರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಆಚರಿಸಲಾಯಿತು. ಅಧ್ಯಕ್ಷತೆ ಮುಖಂಡ ಹರ್ಷ ವಹಿಸಿದ್ದರು. ಸಭೆಯ ನಿರ್ಣಯಗಳನ್ನು ವಿಠಲ್ ನಾಣಚ್ಚಿ ಮಂಡಿಸಿ ಇವುಗಳನ್ನು ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಪರಿಗಣಿಸಲು ಸಭೆಯನ್ನ ಆಗ್ರಹಿಸಲಾಯಿತು. ಹೈಕೋರ್ಟ್ ಆದೇಶದಂತೆ ಕಾಡಿಂದ ಹೊರಹಾಕಿರುವ ಪ್ರತಿ ಕುಟುಂಬಕ್ಕೆ 5 ಎಕರೆ ಭೂಮಿ 15 ಲಕ್ಷ ಅಭಿವೃದ್ಧಿ ಯೋಜನೆ ನೀಡಿ ಪುನರ್ವಸತಿಗೊಳಿಸಬೇಕು. ಕರ್ನಾಟಕ ವಿಧಾನ ಪರಿಷತ್ಗೆ 2 ಆದಿವಾಸಿ ಮುಖಂಡರನ್ನ ನಾಮನಿರ್ದೇಶನ ಮಾಡಬೇಕು. ಒಬ್ಬರನ್ನು 4 ಲಕ್ಷ ಆದಿವಾಸಿ ಪರವಾಗಿ ಸಚಿವರನ್ನಾಗಿ ನೇಮಿಸಬೇಕು. ಆದಿವಾಸಿ ಪಂಗಡದೊಳಗೆ ನುಸುಳುತ್ತಿರುವ ಅನ್ಯ ಕೋಮಿನ ನುಸುಳುಕೋರರನ್ನು ತಡೆಯಬೇಕು. ಸೋಲಿಗರೊಳಗೆ ಸೋಲಿಗರಲ್ಲದವರು, ಜೇನು ಕುರುಬರೊಳಗೆ ಜೇನು ಕುರುಬರಲ್ಲದವರು, ಬೆಟ್ಟ ಕುರುಬರೊಳಗೆ ಕಾಡು ಕುರುಬ ಹೆಸರಿನ ನುಸುಳಿ ಸೌಲಭ್ಯ ಪಡೆಯುತ್ತಿರುವ ನುಸುಳುಕೋರರನ್ನು ಸರ್ಕಾರ ಕಟ್ಟುನಿಟ್ಟಾಗಿ ತಡೆಯಬೇಕು. ಆದಿವಾಸಿಗಳಿಗೆ ಎಸ್ಟಿಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು. ಅರಣ್ಯ ಹಕ್ಕು ಕಾಯ್ದೆ, ಪೇಸಾ ಕಾಯ್ದೆ ಸರಿಯಾಗಿ ಅನುಷ್ಠಾನಗೊಳಿಸಿ ಅರಣ್ಯ ಹಕ್ಕು, ಸ್ವಯಂ ಆಡಳಿತ ಹಕ್ಕು ನೀಡಬೇಕು. ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ದಿನಾಂಕ 14/7/2026 ತೀರ್ಮಾನವಾಗಿರುವಂತೆ ಪೌಷ್ಟಿಕ ಆಹಾರ ಕೂಡಲೇ ಆದಿವಾಸಿಗಳಿಗೆ ನೀಡಬೇಕು. ನೇರ ನೇಮಕಾತಿ ಮಾಡಿ ಆದಿವಾಸಿ ವಿದ್ಯಾವಂತರಿಗೆ ಸರ್ಕಾರಿ ಕೆಲಸ ನೀಡಬೇಕು. ಆಯವ್ಯಯದಲ್ಲಿ ನಿಗದಿಯಾಗಿರುವ ಹಣ ಕೂಡಲೇ ಸಂಬಂಧಿಸಿದ ಇಲಾಖೆಗೆ ಬಿಡುಗಡೆ ಆಗಬೇಕು. ಆದಿವಾಸಿ ನಿಗಮ ಕೂಡಲೇ ಸ್ಥಾಪನೆ ಆಗಿ ಆದಿವಾಸಿ ಮುಖಂಡರನ್ನು ನೇಮಿಸಬೇಕು. ಆದಿವಾಸಿ ಅಭಿವೃದ್ಧಿ ಮಂಡಳಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆದಿವಾಸಿ ಸದಸ್ಯರನ್ನು ಆಯ್ಕೆ ಮಾಡಿ ಆದಿವಾಸಿ ಪಾರ್ಲಿಮೆಂಟ್ ನಿರ್ಣಯ ಜಾರಿಗೊಳಿಸಲು ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕು. ಹೀಗೆ ಇನ್ನೂ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟು ಡೀಡ್ ಮತ್ತು ಗ್ರಾಮ ಸಂಸ್ಥೆಯ ಕಾರ್ಯಕರ್ತರು, ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ವಿವೇಕಾನಂದರು ಪರಿಸರ ಸಂರಕ್ಷಣೆಯಲ್ಲಿ ಆದಿವಾಸಿಗಳ ವಿವಿಧ ಜನ ಸಮುದಾಯಗಳ ಮಹತ್ವ ವಿವರಿಸುತ್ತಾ ದೇಶದಲ್ಲಿ 25,000 ಎಕರೆ ಕಾಡನ್ನು ಉದ್ಯಮಿಯೊಬ್ಬರಿಗೆ ನೀಡುವ ಸರ್ಕಾರ ಮೂಲ ನಿವಾಸಿಗಳಿಂದ ಅವರ ಪರಂಪರೆ ಕಾಡು ಕಸಿದು ರಾಷ್ಟ್ರೀಯ ಉದ್ಯಾನವನ ಘೋಷಿಸಿ ನಿರ್ಗತಿಕರನ್ನಾಗಿಸಿರುವುದು, ಕೋರ್ಟ್ ಆದೇಶವನ್ನು ಕಡೆಗಣಿಸಿರುವುದು ಅಪಮಾನಕರ. ಜನರು ಪ್ರಜಾಪ್ರಭುತ್ವ ತತ್ವದೊಳಗೆ ಪ್ರತಿಭಟಿಸಬೇಕು ಎಂದರು. ಲಕ್ಷ್ಮೀ ಮಾಸ್ತಮ್ಮ, ಜಯಪ್ಪ, ರಾಜಣ್ಣ, ಕಲ್ಲೂರಯ್ಯ, ಈಶ್ವರಿ, ದೀಪಿಕಾ, ಅಮ್ಮಣ್ಣಿ, ರಘು, ಶಿವಣ್ಣ, ಪುಟ್ಟಯ್ಯ, ಮಣಿಕುಮಾರ್, ಡೀಡ್ ಪ್ರಕಾಶ್, ಶ್ರೀಕಾಂತ್, ಗ್ರಾಮ ಸಂಸ್ಥೆಯ ರೋಜಾ, ನಂದೀಶ್, ಉಳಿತಾಯ ಸಂಘಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಶ್ರೀಕಾಂತ್ ಹುಣಸೂರು.